ತುಂಬ ಬೇಜಾರಾಗೋ ಸಂಗತಿ, ಅಲ್ಲಿ ಧರ್ಮ ನಿಜವಾಗ್ಲೂ ಇಲ್ಲ ಅನ್ನೋದು ಒಂದು ಹೆಣ್ಮಗು ಹೇಳ್ತು ಸರ್. ನಮಗೆ ಸಹ ಮೊನ್ನೆ ಸೌಜನ್ಯಳ ಕೇಸು ಪ್ರಾರಂಭ ಆದ ಮೇಲೆ ಗೊತ್ತಾಗಿದ್ದು, ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಯಿಂದ ಹೋಗಿದೆ, ಅಲ್ಪಸಂಖ್ಯಾತರ ಪಾಲಾಗಿದೆ ಅಂತ ಹೇಳಿ ಗೊತ್ತಾಗಿರೋದೇ ಆಗ ನಮಗೆ. ಒಂದು ಎರಡು ಹೆಣ್ಣು ಮಕ್ಕಳಲ್ಲ, ಈ ಧರ್ಮಪೀಠದಲ್ಲಿ, ಈ ನ್ಯಾಯಪೀಠದಲ್ಲಿ ಸಾವಿರ ಹೆಣ್ಮಕ್ಳ ಕೊಲೆ ಆಗಿದೆ ಸರ್. ನಾಳೆ ನಮ್ದು ಕೊಲೆ ಆಗ್ತದೆ ಇದೇ ಕಾಮಂದರುಗಳಿಂದ. ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್? ಆ ಮಗು ಬೆಂಕಿ ಅದು. ನಾನು ಯಾವತ್ತೂ ಹೇಳ್ತೇನೆ, ರಾಮಾಯಣದ ಸೀತಾಮಾತೆ, ಮಹಾಭಾರತದ ದ್ರೌಪದಿ, ವಿಧಾನಸೌಧದ ಒಳಗಡೆ ಇಲ್ಲದ್ರೆ ರಾಜ್ಯಭವನದ ಒಳಗಡೆ ಮುತ್ತಿಗೆ ಹಾಕ್ತೇವೆ ನಾವು. ಜನಾದೇಶವೇ ನಮ್ಗೆ ಅಧಿಕಾರ ಕೊಡ್ತದೆ. ಅವಾಗ ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲ್ಲಾ ಕಾರ್ಯಾಂಗದ ವ್ಯವಸ್ಥೆಯನ್ನು ಮುಚ್ಚಿ ಕೂತ್ಕೊಳ್ತೀರಿ ಅಂತ ಹೇಳಿದ್ರೆ ನಾವು ಜನಗಳ ಮಧ್ಯೆ ಹೋಗ್ತೇವೆ. ನಾವು ಜನಾದೇಶವನ್ನು ಸ್ಥಾಪನೆ ಮಾಡ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ. ಇದು ನಮ್ಮ ನೋವಿರುವಂತದ್ದು. ನ್ಯಾಯ ಸಿಗ್ಲೇಬೇಕು ಸರ್. ಕಳೆದ ಬಾರಿ ನಿಮ್ಮ ಸಂದರ್ಶನವಾದ ನಂತರ ನಮಗೆ ಕೆಲವೊಂದು ಕಮೆಂಟ್ಸ್ಗಳು ಬರುತ್ತೆ ಸರ್. ಅದರಲ್ಲಿ ಒಂದು ಹೆಣ್ಮಗು ಕಮೆಂಟ್ಸ್ ಮಾಡುತ್ತೆ, ಅವ್ರ ಹೆಸರು ತೆಗೆದುಕೊಳ್ಳೋದು ಬೇಡ. ಏನು ನಾವು ನಿಮಗೆ ಮತ್ತು ಗಿರೀಶ್ ಅವರಿಗೆ ಒಂದು ಕ್ವಶನ್ ಕೇಳಿರ್ತೀವಿ. ಒಂದು ನೇತ್ರಾವತಿ ದಡದಲ್ಲಿ ಸಿಗೋವಂಥ ಹೆಣ್ಣು ಶವಗಳಿಗೆ ಒಳ ಉಡುಪುಗಳು ಇರೋಲ್ಲ ಅನ್ನೋ ಒಂದು ವಿಚಾರವಾಗಿ ನಿಮ್ಮನ್ನು ಕೇಳಿರ್ತೀವಿ. ಆ ವಿಚಾರದ ಬಗ್ಗೆ ನೀವು ಕೂಡ ಅದ್ರ ಬಗ್ಗೆ ಉತ್ತರ ನೀಡಿದ್ದೀರಿ. ಇದೇ ವಿಚಾರದ ಕಮೆಂಟ್ಸ್ ಬಂದಿರುತ್ತೆ ಸರ್. ಆ ಹೆಣ್ಮಗು ಹೇಳೋವಂಥದ್ದು ಕಮೆಂಟ್ಸ್ ನಿಮ್ಗೆ ತೋರಿಸ್ತೀನಿ ನಾನು. ಆ ಕಮೆಂಟ್ಸಲ್ಲಿ ಏನಿದೆ ಅಂತಂದರೆ, ಸರ್ ನನಗೂ ಕೂಡ ಒಂದು ಘಟನೆ ನಡೆದಿತ್ತು. ನಾನು ನನ್ನ ತಾಯಿ ಜೊತೆ ಒಂದು ಸ್ನಾನಕ್ಕೆ ಅಂತ ಬಂದಾಗ, ನೇತ್ರಾವತಿ ದಡದಲ್ಲಿ ಬಂದಾಗ, ಬಟ್ಟೆ ಬದಲಾಯಿಸಲು ನಾನು ಹೋಗೋವಂಥ ಸ್ಥಳದಲ್ಲಿ ಮೇಲ್ಗಡೆ ಮರದ ಮೇಲೆ ಕೂತ್ಕೊಂಡು ಯಾರೋ ಒಬ್ಬ ಮೊಬೈಲ್ ಇಟ್ಕೊಂಡು ಕುಂತಿದ್ದ. ನನಗೆ ಮತ್ತೆ ನನ್ನ ಧರ್ಮಸ್ಥಳಕ್ಕೆ ಬರೋವಂಥ ವಿಚಾರ ನನಗೆ ತುಂಬ ಬೇಜಾರಾಗೋ ಸಂಗತಿ, ಅಲ್ಲಿ ಧರ್ಮ ನಿಜವಾಗ್ಲೂ ಇಲ್ಲ ಅನ್ನೋದು ಒಂದು ಹೆಣ್ಮಗು ಹೇಳ್ತು ಸರ್. ನೀವು ಹೇಳಿದಂಥ ಮಾತು ಸತ್ಯ. ಯಾವಾಗ ಒಬ್ಬ 1977ರಲ್ಲಿ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಬರೀತಾನ, ಸುಪ್ರೀಂ ಕೋರ್ಟಿಗೆ ಅಪಿತವತ್ತು ಹಾಕ್ತಾನೋ, ನಾವು ಹಿಂದೂಗಳು ತಿಳ್ಕೊಂಡಿಲ್ಲ. ನಮಗೆ ಸಹ ಮೊನ್ನೆ ಸೌಜನ್ಯಳ ಕೇಸು ಪ್ರಾರಂಭ ಆದ ಮೇಲೆ ಗೊತ್ತಾಗಿದ್ದು, ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಯಿಂದ ಹೋಗಿದೆ, ಅಲ್ಪಸಂಖ್ಯಾತರ ಪಾಲಾಗಿದೆ ಅಂತ ಹೇಳಿ ಗೊತ್ತಾಗಿರೋದೇ ಆಗ ನಮಗೆ. ಅದು ಸಹ ಗೊತ್ತಾಗಿದ್ದು ಮೊನ್ನೆ ಸೌಜನ್ಯಳ ಕೇಸು ಈ ಕೋರ್ಟಲ್ಲಿ ನಡೆಯುವುದಿಲ್ಲ ಅಂತ ಹೇಳಿ ನಮಗೆ ಒಂದು ಆದೇಶ ಮಾಡಿದ್ರಲ್ಲ, ಆವತ್ತೇ ಯಾರೋ ಫೋನ್ ಮಾಡಿ ಹೇಳಿದ್ದು ನಮಗೆ, ನಿಮಗೊಂದು ಒಳ್ಳೆ ಡಾಕ್ಯುಮೆಂಟ್ ಸಿಗ್ತದೆ, ಸುಪ್ರೀಂ ಕೋರ್ಟಿನ ಈ ಕೋರ್ಟಿಗೆ ಹೋಗಿ ಕೋರ್ಟಿನ ವೆಬ್ಸೈಟ್ನ ಒಳಗಡೆ ಹೋದರೆ ನಿಮಗೆ ದಾಖಲೆ ಸಿಗ್ತದೆ. ಅದನ್ನು ಆವಾಗಲೇ ನಮ್ಮ ವಕೀಲರು ಮೋಹಿತ್ ಕುಮಾರ್ ಹೋಗಿ ಆವಾಗಲೇ ತೆಗಿತಾರೆ ಹೈಕೋರ್ಟಲ್ಲಿ. ತೆಗೆದು ನೋಡುವಾಗ ಏನು, 1977 ಒಳಗಾಗಿ ನಮ್ಮ ಹಿಂದೂ ಸಮಾಜದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಅನ್ಯರ ಪಾಲಾಗಿ ಆಗಿದೆ ಸರ್. ಇನ್ನೊಂದು ಒಂದು ಮಾಹಿತಿ ದೊರಕುತ್ತೆ ಸರ್. ಮತ್ತೆ ನೀವು ಇದೊಂದು ಕೇಳಿದ್ರಿ, ಆ ಹುಡುಗಿ ಆ ಮಾತು ಅಂತ ಎಷ್ಟು ಸಾವಿರ ಉದಾಹರಣೆ ಬೇಕು. ಏನೋ ಆ ಮಗು ನೋಡಿದೆ, ಆ ಹೆಣ್ಣು ಮಗು ನೋಡಿದೆ, ಬಚಾವಾಗಿದೆ ಅಂತ ಎಷ್ಟೋ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಬಾಯಿ ಬಿಟ್ಟರೆ ಕೊಲೆ. ನೇತ್ರಾವತಿ ಹಳ್ಳಿಯನ್ನ ಬಾಯಿ ಬಿಟ್ಟರೆ ನೇತ್ರಾವತಿ ಇಲ್ಲ, ಅವಳ ಗಂಡ ಇದ್ದರೂ ತೆಗೆದು ಬಿಸಾಡ್ತಾರೆ ನೇತ್ರಾವತಿಗೆ. ಅವನನ್ನು ಕೊಲೆ ಮಾಡಿ, ಮಾತಾಡದೆ ಬಾಯಿ ಮುಚ್ಕೊಂಡು ಮರ್ಯಾದೆ ಹೋದ್ರೂ ತೊಂದರೆ ಇಲ್ಲ, ನಾವು ಎಲ್ಲಾದರೂ ಹೋಗಿ ಬದುಕ್ತೇವೆ ಅಂತ ಹೋದರೆ ಬಚಾವ್, ಇಲ್ಲ ಅಂತ ಹೇಳಿ ಗಂಡನನ್ನು ಕೊಲೆ ಮಾಡ್ತಾರೆ, ಜೊತೆಯಲ್ಲಿದ್ದ ಅಣ್ಣ ತಮ್ಮಂದಿರನ್ನು ಕೊಲೆ ಮಾಡ್ತಾರೆ, ಫ್ಯಾಮಿಲಿಗಳನ್ನು ಕೊಲೆ ಮಾಡ್ತಾರೆ ಅಂತ ಎಷ್ಟು ಉದಾಹರಣೆ ಬೇಕು ನಿಮಗೆ? ಅದಕ್ಕೆ ಹೇಳೋದು ನಾವು, ಒಂದ್ಸಲ ತನಿಖೆಗೆ ಕೊಡಿ ಸರ್. ಏನು ಈ ದೇಶದ ಕಾನೂನಿಗೆ ಏನು ಒಂದು ಸಲ ತನಿಖೆಗೆ ಕೊಡ್ಲಿಕ್ಕೆ ಸಾಯ್ತಾರೆ ಇವರು? ಯಾರ್ಯಾರ್ದು ತನಿಖೆ ಮಾಡ್ತಾರೆ ಸರ್? ನಾನು ಹೇಳಿದಲ್ಲ, 40 ವರ್ಷದ ಹಿಂದೆ 50 ವರ್ಷದ ಹಿಂದೆ ಎಮ್ಮೆ ಕದ್ರೆ ಸಿಗ್ತಾನೆ ಸರ್. ಇಷ್ಟು ತಾಯಂದಿರ ಅತ್ಯಾಚಾರ ಮಾಡಿದವು ಸಿಗುವುದಿಲ್ಲ ಅಂತ ಹೇಳಿದರೆ ನಾವು ಹೇಳ್ತಾ ಇಲ್ಲ, ಇಂಥವ್ರೆ ಮಾಡಿದಂಥ ಮನೆಯವರು ಹೇಳಿದಾರಲ್ಲ, ಯಾಕೆ ಸರ್ ತನಿಖೆ ಮಾಡೋದಿಲ್ಲ? ಯಾಕೆ ಈ ಕಾಮಂದರ ತನಿಖೆ ಆಗುವುದಿಲ್ಲ? ಇದು ನಮ್ಮ ಪ್ರಶ್ನೆ ಇರೋದು ಸರ್. ಎರಡು ಹೆಣ್ಣು ಮಕ್ಕಳಲ್ಲ, ಈ ಧರ್ಮಪೀಠದಲ್ಲಿ, ಈ ನ್ಯಾಯಪೀಠದಲ್ಲಿ ಸಾವಿರ ಹೆಣ್ಮಕ್ಳ ಕೊಲೆ ಆಗಿದೆ ಸರ್. ನಾಳೆ ನಮ್ದು ಕೊಲೆ ಆಗ್ತದೆ ಇದೇ ಕಾಮಂದರುಗಳಿಂದ, ಗೊತ್ತಿದೆ ನಮಗೆ. ಆದರೂ ನಾವು 13 ವರ್ಷದಿಂದ ನಮ್ಮ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ. ಆದರೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಇಂಥ ಪ್ರತಿಭಟನೆಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿದರೆ ಸರ್,
ನಾವು ಏನು ಕೇಳುವುದು? ಇವತ್ತಿನ ಸಭೆಯಲ್ಲಿ ಏನು ಕೇಳಲಿಕ್ಕಿತ್ತು ನಾವು? ಎಕ್ಕಿಟೋಲ್ ಕಮಿಟಿ 2 ಸಲ ರಚನೆ ಆಗಿದೆ. ಸರ್ಕಾರಕ್ಕೆ ಒತ್ತಡ ಮಾಡಲಿಕ್ಕೆ ನಾವು ಜನ ಸೇರುವಂಥದ್ದು. ಯಾಕೆ ಇವ್ರು ನಿಲ್ಲಿಸ್ಬೇಕು ಸರ್? ಸರ್, ಹಿಂದೆ ನೀಡಬೇಕಾದ ಪ್ರತಿಭಟನೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತೀವಿ ಅನ್ನೋದು ಆದೇಶ ಬಂದಿತ್ತು ಮತ್ತು ಜನರು ಕೂಡ ಕೂಗು ಹೇಳ್ತಿದ್ರು. ಆದರೆ ಸಡನ್ನಾಗಿ ಅದು ತಡೆಯಾಜ್ಞೆ ಬಂದಿತ್ತು. ಈಗ ಮುಂದಿನ ದಿವಸಕ್ಕೆ ವರೆಗೂ ರಾಜ್ಯದ ಜನತೆಗೆ ಏನು ಹೇಳ್ತೀರಾ ಸರ್? ನೋಡಿ, ಇದು ಬೆಂಕಿ, ಇದು ಆ ಮಗು ಬೆಂಕಿ. ಅದು ನಾನು ಯಾವತ್ತೂ ಹೇಳ್ತೇನೆ, ರಾಮಾಯಣದ ಸೀತಾಮಾತೆ, ಮಹಾಭಾರತದ ದ್ರೌಪದಿ, ಕಲಿಯುಗದ ಸೌಜನ್ಯ ಇವಳು ಶಕ್ತಿ, ಮಹಾತಾಯಿ ಇವಳು. ಮೈಸೂರಿನ ಚಾಮುಂಡಿ ಇರ್ಬೋದು, ಕಟೀಲಿನ ದುರ್ಗಾ ಪರಮೇಶ್ವರಿ ಇರ್ಬೋದು, ಪೊಳಲಿಯ ಅನ್ನಪೂರ್ಣೇಶ್ವರಿ ಇರ್ಬೋದು. ಇವಳು ಮಹಾತಾಯಿ, ಮಹಾಕಾಳಿ ಇವಳು. ಮುಂದಿನ ದಿನಗಳಲ್ಲಿ ಇವತ್ತು ಏನು 1-1.5 ಲಕ್ಷ ಅಂತೇಳಿ ನಮ್ಮ ನಿರೀಕ್ಷೆ ಇತ್ತ, ಮುಂದಿನ ದಿನಗಳಲ್ಲಿ ಇದು ಡಬ್ಬಲ್ ಆಗ್ತದೆ. ಇದೇ ವಾರ ಸೋಮವಾರ ನಾವು ಅರ್ಜಿ ಹಾಕ್ತೇವೆ. ಹೋರಾಟಕ್ಕೆ, ನಮಗೆ ಶಾಂತಿಯುತ ಹೋರಾಟಕ್ಕೆ ನಮಗೆ ಆದಂಥ ಸ್ಟೇಯನ್ನು ವೆಕೆಟ್ ಮಾಡಿ ಅವಕಾಶ ಕೊಡಿ. ಫಂಡಮೆಂಟಲ್ ರೈಟ್ ಇಲ್ಲ ಆದರೆ ನಾವು ಈ ದೇಶದ, ಈ ರಾಜ್ಯದ ಜನಗಳು ಎಲ್ರಿಗೆ ಕರೆ ಕೊಡ್ತೇವೆ. ಇಡೀ ಈ ನಮ್ಮ ಇದರೊಳಗಡೆ, ವಿಧಾನಸೌಧದ ಒಳಗಡೆ, ಇಲ್ಲಾಂದರೆ ರಾಜಭವನದ ಒಳಗಡೆ ಮುತ್ತಿಗೆ ಹಾಕ್ತೇವೆ ನಾವು. ಯಾರ್ದು ಪರ್ಮಿಷನ್ ಆಗತ್ತೆ ಇಲ್ಲ. ಜನಾದೇಶವೇ ನಮಗೆ ಅಧಿಕಾರ ಕೊಡ್ತದೆ. ಅವಾಗ ಖಂಡಿತ ಬಿಡುವುದಿಲ್ಲ. ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಾಂಗದ ವ್ಯವಸ್ಥೆಯನ್ನು ಮುಚ್ಚಿ ಕೂತ್ಕೊಳ್ತೀರಿ ಅಂತ ಹೇಳಿದರೆ ನಾವು ಜನಗಳ ಮಧ್ಯೆ ಹೋಗ್ತೇವೆ. ನಾವು ಜನಾದೇಶವನ್ನು ಸ್ಥಾಪನೆ ಮಾಡ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ. ಇದು ನಮ್ಮ ನೋವಿರುವಂಥದ್ದು. ನ್ಯಾಯ ಸಿಗಲೇಬೇಕು. ನಾವು ಭಾರತ ಮಾತೆಯ ಮಕ್ಕಳು. ನಾವು ತಾಯಿಗೆ ಪೂಜಿಸುವಂಥ ಜನಗಳು, ತಾಯಿಗೆ, ಹೆಣ್ಣು ತಾಯಂದಿರಿಗೆ ಗೌರವಿಸುವಂಥ ಜನಗಳು. ನಾವು ಖಂಡಿತ ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ಇವ್ರು ಏನು ಹೇಳ್ತಾರೆ? ಸ್ಟೇ ಎಷ್ಟು ತರ್ತಾರೆ? ಈ ಅತ್ಯಾಚಾರಿಗಳ ಹತ್ರ ಎಷ್ಟು ದುಡ್ಡಿದೆ ಸ್ವಾಮಿ? ಈ ಕಾಮಂದರು ಎಷ್ಟು ರೇಪ್ ಮಾಡ್ತಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ರೇಪ್ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಜನಗಳು ಎದ್ದರೆ ಏನು ಇವರೇ ಹೇಳ್ತಾ ಇದ್ದಾರಲ್ಲ, ಧರ್ಮಸ್ಥಳಕ್ಕೆ ನುಗ್ತೇವೆ ಅಂತೇಳಿ. ಸ್ವಾಮಿ, ಅದೇ ಆದರೂ ಕೂಡ ವಿಶೇಷ ಅಲ್ಲ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಎದ್ರೆ ಇಡೀ ವಿಶ್ವವೇ ನೋಡ್ತದೆ. ನಾನು ಹೇಳುವಂಥದ್ದು, ನೀವು ಕಾಡಿನಿಂದ ನಕ್ಸಲೈಟ್ಗಳನ್ನು ಈ ರಾಜ್ಯ ಸರ್ಕಾರ ಎಲ್ಲ ತಂದು ಸಜ್ಜನರನ್ನಾಗಿ ಮಾಡ್ತೀರಿ. ಹಾಗಾದರೆ ಇವತ್ತು ಪೇಟೆಯಲ್ಲಿರುವಂಥ ಜನಗಳನ್ನು, ಸಾಮಾಜಿಕ ಜೀವನದಲ್ಲಿರುವ ಜನಗಳನ್ನು ನೀವು ನಕ್ಸಲೈಟ್ ಮಾಡ್ತೀರಿ. ಸರ್ಕಾರ ಮಾಡ್ತೀರಿ. ನೀವು ನಮ್ಮನ್ನು ಆಳುವಂಥ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ನೀವು ನಪುಂಸಕರು. ಒಂದು ಹೆಣ್ಣು ಮಗಳಿಗೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ. ಪಾಪಿಗಳು ನೀವು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೌಜನ್ಯಳ ಶಾಪ, ಅಣ್ಣಪ್ಪನ ಶಾಪ, ಮಂಜುನಾಥ ದೇವರ ಶಾಪ ನಿಮಗೆ. ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಹೇಶ್ ತಿಮ್ಮಾರೆಡ್ಡಿಯವರ ಒಂದು ಆಕ್ರೋಶದ ಮಾತು. ಇಂದು ನ್ಯಾಯಾಲಯದ ತೀರ್ಪು ತಡೆಯಾಜ್ಞೆ ನೀಡಿರ್ಬೋದು, ಆದರೆ ಮುಂದಿನ ದಿವಸಗಳಲ್ಲಿ ಪ್ರತಿಭಟನೆ ನಿಲ್ಲೋದಿಲ್ಲ. ಪ್ರತಿಭಟನೆ ಕರೆ ಕೊಡ್ತೀವಿ. ರಾಜ್ಯದಲ್ಲಿ ಪ್ರತಿಭಟನೆ ಕರೆ ಕೊಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರ್ತಾರೆ. ಇದನ್ನು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನೋ ವಿಚಾರ ಅವ್ರದ್ದು ಮಾತಾಗಿತ್ತು. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ TV. ಥ್ಯಾಂಕ್ ಯು.